ವೃಶ್ಚಿಕ ರಾಶಿಯವರ ನಿಜ ಜ್ಯೇಷ್ಠ ಮಾಸದ ಮಾಸ ಭವಿಷ್ಯ. ವೃಶ್ಚಿಕ ರಾಶಿಯವರಿಗೆ ರಾಶಾಧಿಪತಿ ಮಂಗಳ ದೇವರು ಸಪ್ತಮ ಸ್ಥಾನದಲ್ಲಿ ಸಂಚರಿಸುವುದರಿಂದ ಶುಭ ಫಲಗಳನ್ನೇ ವೀಕ್ಷಿಸಬಹುದು. ಕುಟುಂಬ ಧನಸ್ಥಾನಾಧಿಪತಿ ಪಂಚಮ ಸ್ಥಾನಾಧಿಪತಿ ಭಾಗ್ಯಸ್ಥಾನದಲ್ಲಿ ಸಂಚರಿಸುವುದರಿಂದ ಗುರುಗ್ರಹದಿಂದ ಧನಸ್ಥಾನ ಅಂದರೆ ಅಷ್ಟೈಶ್ವರ್ಯ ಪ್ರಾಪ್ತಿ, ಕುಟುಂಬದಲ್ಲಿ ಸುಖ ಪ್ರಾಪ್ತಿ. ಪೂರ್ವಾಯಿತ ಪುಣ್ಯಸ್ಥಾನಾಧಿಪತಿ ಗುರುವು ಭಾಗ್ಯಸ್ಥಾನದಲ್ಲಿ ಸಂಚಾರದಿಂದ ಸಂತಾನ ಪ್ರಾಪ್ತಿ, ಕೀರ್ತಿ ಮತ್ತು ಹೊಸ ನಿವೇಶನ ಮನೆ ಪ್ರಾಪ್ತಿಯಾಗುವುದು. ತೃತೀಯ ಸ್ಥಾನ ಚತುರ್ಥ ಸ್ಥಾನಾಧಿಪತಿ ಪೂರ್ವಾರ್ಜಿತ ಪುಣ್ಯಸ್ಥಾನದಲ್ಲಿ ಸಂಚರಿಸುವುದರಿಂದ ಶನಿಶಾಂತಿ ಪೂಜೆಗಳನ್ನು ಕಡ್ಡಾಯವಾಗಿ ಮಾಡಿಸ್ತಕ್ಕದ್ದು. ಷಷ್ಠ ಸ್ಥಾನಾಧಿಪತಿ ಮಂಗಳನು ಸಪ್ತಮ ಸ್ಥಾನದಲ್ಲಿ ಗೋಚರಿಸುವುದರಿಂದ ಪಾರ್ಟ್ನರ್ ಬಿಸ್ನೆಸ್ ಅಂದರೆ ಸ್ನೇಹಿತರಿಗೆ ಸಂಬಂಧಪಟ್ಟಂತೆ ವ್ಯವಹರಿಸುವಾಗ ಜಾಗೃತರಿಂದ ವ್ಯವಹರಿಸಿದರೆ ಒಳ್ಳೆಯದು. ಅಷ್ಟಮ ಸ್ಥಾನದಲ್ಲಿ ಸೂರ್ಯದೇವರು ಸಂಚರಿಸುವುದರಿಂದ, ಅಷ್ಟಮ ಸ್ಥಾನ ಅಂತಂದರೆ ಸಂಚಾರ ಸ್ಥಾನವಾಗುತ್ತದೆ. ಗುರು ಹಿರಿಯರ ತಂದೆ ತಾಯಿಯವರ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆಯಿರಿ. ಭಾಗ್ಯಸ್ಥಾನದಲ್ಲಿ ಬುಧ ಶುಕ್ರ ಗುರುವಿನಿಂದ ಅತಿ ಹೆಚ್ಚಿನ ಶುಭ ಫಲಗಳನ್ನು ವೀಕ್ಷಿಸಬಹುದು. ಕೇತುಗ್ರಹವು ಕರ್ಮ ಉದ್ಯೋಗ ಸ್ಥಾನದಲ್ಲಿ ಗೋಚರಿಸುವುದರಿಂದ ಗಣಪತಿ ದೇವರಿಗೆ ಸಂಬಂಧಪಟ್ಟಂತೆ ಪೂಜೆಗಳನ್ನು ಮಾಡಿಸಿದರೆ ಇನ್ನೂ ಹೆಚ್ಚಿನ ಫಲಗಳನ್ನು ನಿರೀಕ್ಷಿಸಬಹುದು. ಏಕಾದಶ ಸ್ಥಾನಾಧಿಪತಿ ಬುಧ ಗ್ರಹವು ಭಾಗ್ಯದಲ್ಲಿ ಗೋಚರಿಸುವುದರಿಂದ ಅತಿ ಹೆಚ್ಚಿನ ಶುಭ ಫಲಗಳನ್ನೇ ನಿರೀಕ್ಷಿಸಬಹುದು. ವ್ಯಯಾಧಿಪತಿ ಶುಕ್ರ ಗ್ರಹ ಭಾಗ್ಯಸ್ಥಾನದಲ್ಲಿ ಸ್ಥಿತರಿರುವುದರಿಂದ ಭಾಗ್ಯೋದಯ ಅಂತಲೂ ಹೇಳಬಹುದು. ಇನ್ನು ಪರಿಹಾರಕ್ಕೋಸ್ಕರ ಮಂತ್ರಾಲಯ ಗುರುಗಳ ದರ್ಶನ ಮಾಡಿ ಶುಭವಾಗಲಿ.